ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಕೊಕೊನಟ್ ಮಿಲ್ಕ್ ರೈಸ್ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವುದು ಗ್ರೀನ್ ಚಿಲ್ಲಿ, ಆನಿಯನ್, ಕ್ಯಾಶಸ್, ಪೀಸ್, ನಂತರ ಜೀರಾ ಆ್ಯಂಡ್ ಕೊಕೊನಟ್ ಮಿಲ್ಕ್. ಫಸ್ಟ್ ನಾವು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಇದು ಕುಕ್ಕರ್ನ ತೊಗೊಳ್ಳಿ. ಅದಕ್ಕೆ ನೀವು ಆಯಿಲ್ನ ಹಾಕಬೇಕು 1 to 3 ಸ್ಪೂನಷ್ಟು. ನಂತರ ಜೀರಿಗೆ ಹಾಕಬೇಕು. ಜೀರಿಗೆ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಸ್ವಲ್ಪ ಹಾಗೆ ಬೇಯೋದಕ್ಕೆ ಬಿಡಬೇಕು. ಜೀರಿಗೆ ಹಾಕಿದ ನಂತರ ನಾನಿವಾಗ ಕ್ಯಾಶಸ್ ತೊಗೊತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪ ಕ್ಯಾಶಸ್ ತೊಗೊಳ್ಳಿ, ನನಗೆ ಎಷ್ಟು ಬೇಕಷ್ಟು. ನೀವು ಜಾಸ್ತಿ ತಿನ್ನೋದಾಗಿದ್ದರೆ ಜಾಸ್ತಿನೇ ತೊಗೋಬೋದು. ಅದು ಕ್ಯಾಶಸ್ ಹಾಕಿದ ಮೇಲೆ ಸ್ವಲ್ಪ ಅದನ್ನು ಬೇಯೋದಕ್ಕೆ ಬಿಡಬೇಕು. ಬ್ರೌನಿಷ್ ಬರೋವರೆಗೂ ಹಾಗೆ ಸ್ವಲ್ಪ ಹುರ್ಕೋಬೇಕು. ಆ ಕಡೆ ಈ ಕಡೆ ಸ್ವಲ್ಪ ಅದು ಹುರ್ಕೋಬೇಕು. ಆವಾಗ ಅದು ಸ್ವಲ್ಪ ಬ್ರೌನಿಷ್ ಬರುತ್ತೆ. ಬ್ರೌನಿಷ್ ಬಂದ ತಕ್ಷಣ ನಾನು ಇವಾಗ ಗ್ರೀನ್ ಚಿಲ್ಲಿ ತೊಗೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಫುಲ್ ಬ್ರೌನಿಷ್ ಬರೋವರೆಗೂ ವೆಯ್ಟ್ ಮಾಡಬಾರ್ದು, ಯಾಕೆಂದರೆ ಕ್ಯಾಶೂಸ್ ಅಲ್ವಾ, ಅದು ಮತ್ತೆ ಸೀದೋಗಿಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಬ್ರೌನಿಷ್ ಬಂದ ತಕ್ಷಣ ನಾನು ಚಿಲ್ಲಿ ಹಾಕ್ತಾಯಿದ್ದೀನಿ. ಗ್ರೀನ್ ಚಿಲ್ಲಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಬಾಡಿಸ್ತಾಯಿದ್ದೀನಿ. ಅದು ಗ್ರೀನ್ ಚಿಲ್ಲಿನೂ ಅಷ್ಟೇ, ಫುಲ್ ಬೇಯೋದವರೆಗೂ ಬಿಡಬಾರ್ದು, ಯಾಕೆಂದರೆ ಅದು ಮತ್ತೆ ಸೀದೋಗಿಬಿಡುತ್ತೆ. ಸೊ ಅದಕ್ಕೆ ನಾನು ಆಫ್ ಆದ ತಕ್ಷಣವೇ ಆನಿಯನ್ ತೊಗೊಂಡು ಹಾಕ್ತಾಯಿದ್ದೀನಿ. ಆನಿಯನ್ ಜೊತೆನೇ ಅದು ಗ್ರೀನ್ ಚಿಲ್ಲಿ ಎಲ್ಲನೂ ಬೇಯುತ್ತೆ. ನಾನು ಇಲ್ಲಿ 1 ಆನಿಯನ್ ತೊಗೊಂಡಿದ್ದೀನಿ. ಸೊ ನಿಮಗೆ ಜಾಸ್ತಿ ಆನಿಯನ್ ಬೇಕು ಅಂತಂದರೆ 1.5 ತೊಗೋಬೋದು, ಯಾಕೆಂದರೆ ನಾನು ಚಿಕ್ಕ 2 ಲೋಟ ಅದು ಮಾಡ್ತಾ ಇರೋದಲ್ವ, ಅದಕ್ಕೆ ನಾನು 1 ಆನಿಯನ್ ತೊಗೊಂಡಿರೋದು. ನಂತರ ಆ ಕಡೆ ಈ ಕಡೆ ಸ್ವಲ್ಪ ತಿರುಗ್ಕೋಬೇಕು, ಇಲ್ಲಾಂದರೆ ಅದು ಕ್ಯಾಶೂಸ್ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೆ ನಾನು ಆವಾಗ ಸ್ವಲ್ಪ ಆ ಕಡೆ ಈ ಕಡೆ ತಿರುತ್ತಾ ಇರ್ತೀನಿ. ಆ ಥರ ತಿರುಗಿದ್ರೆ ಏನು ಸೀದೋಗೋದಿಲ್ಲ, ಮತ್ತು ಅದು ಕ್ಯಾಶಸ್ ಎಲ್ಲ ಬ್ಲ್ಯಾಕ್ ಆಗೋದಿಲ್ಲ, ಬ್ರೌನಿಷ್ ಎಲ್ಲ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಸ್ವಲ್ಪನೂ ಬ್ಲ್ಯಾಕ್ ಆಗಿಲ್ಲ. ಆನಿಯನ್ನು ಅದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಸೊ ಅದು ಆನಿಯನ್ ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಅದು ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಬ್ರೌನಿಷ್ ಥರನೇ ಬರುತ್ತೆ. ನಂತರ ನಾನು ಇವಾಗ ಆನಿಯನ್ ಬೆಂದಾದಮೇಲೆ ನಾನು ಪೀಸ್ ತೊಗೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಪೀಸು ಸ್ವಲ್ಪ ತೊಗೊಂಡಿರೋ, ಜಾಸ್ತಿ ತೊಗೊಂಡಿಲ್ಲ, ಯಾಕಂದರೆ ನಾನು ಕೊಕೊನಟ್ ರೈಸ್ ಎಲ್ಲ ಮಾಡ್ತಿರೋದು. ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿರಲಿ ಅಂತ ತೊಗೊತಾ ಇದ್ದೀನಿ ಅಷ್ಟೇ. ಅದನ್ನು ಆ ಕಡೆ ಈ ಕಡೆ ತಿರುಗ್ಕೋಬೇಕು. ತಿರುಗಿದ್ರೆ ನಿಮಗೆ ಅನ್ನೋದು ಒಗ್ಗರಣೆ ಹಾಕಿರೋದು ಯಾವುದು ನಿಮಗೆ ಸೀದೋಗಲ್ಲ. ನಂತರ ಅದು ಪೀಸ್ ಬೆಂದಾದಮೇಲೆ ನೆಕ್ಸ್ಟ್ ನಾನು ರೈಸ್ ತೊಗೋಬೇಕು. ಸೊ ರೈಸ್ನ ನಾನು ಮುಂಚೆನೇ ಒಂದು ಬೌಲಲ್ಲಿ ಹಾಕಿಟ್ಟು ನೆನೆಸಿಟ್ಟಿದ್ದೆ ಒಂದು 10 to 15 ಮಿನಿಟ್ಸು. ನಂತರ ಮತ್ತೆ ನಾನು ಅದನ್ನು ಒಗ್ಗರಣೆನ ಆ ಕಡೆ ಈ ಕಡೆ ಬಾಡಿಸ್ಬಿಟ್ಟು ನೋಡಿದೆ ಅದೆಲ್ಲಿ ಬೆಂದಿದೆಯೋ ಇಲ್ವೋ ಅಂತ. ಬೆಂದಿದೆ. ಸೊ ಇವಾಗ ನಾನು ರೈಸ್ ಹಾಕ್ತಾಯಿದ್ದೀನಿ. ರೈಸ್ ಹಾಕಿದ ನಂತರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಫುಲ್ ಆ ಕಡೆ ಈ ಕಡೆ ಜಾಸ್ತಿ ತಿರುಗಬೇಡಿ, ಸ್ವಲ್ಪ ಹಾಗೆ ನೀಟಾಗಿ ಮಿಕ್ಸ್ ಮಾಡಬೇಕಷ್ಟೇ. ಈಗ ನಾನು ಕೊಕೊನಟ್ ಮಿಲ್ಕ್ ತೊಗೊಂಡಿದ್ದೀನಿ. ನಾನು ರೈಸ್ ತೊಗೊಂಡಿರೋದು 2 ಚಿಕ್ಕ ಗ್ಲಾಸ್ ಅಲ್ವಾ, ಸೊ ಅದಕ್ಕೆ ನಾನು ಆ ಸೇಮ್ ಗ್ಲಾಸೇ 4 ಗ್ಲಾಸು ಕೊಕೊನಟ್ ಮಿಲ್ಕ್ ತೊಗೊಂಡಿದ್ದೀನಿ. ಕೊಕೊನಟ್ ಮಿಲ್ಕ್ ಹಾಕಿದ ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನಂತರ ನಾನು ಸಾಲ್ಟ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಸಾಲ್ಟು. ನೀವು ಜಾಸ್ತಿ ಏನಾದರೂ ಸಾಲ್ಟ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗೋಬೋದು. ನಮ್ಮ ಮನೇಲಿ ನಾವು ಜಾಸ್ತಿ ಸಾಲ್ಟ್ ತಿನ್ನಲ್ಲ, ಸೊ ಅದಕ್ಕೆ ನಾನು 3/4 ಸ್ಪೂನ್ ಅಷ್ಟೇ ತೊಗೊಂಡಿರೋದು. ನಂತರ ಸಾಲ್ಟ್ ಹಾಕಿದ ಮೇಲೆ ಕೊರಿಯಂಡರ್ನ ಹಾಕ್ತಾಯಿದ್ದೀನಿ, ಏಕೆಂದರೆ ಅದು ಚೆನ್ನಾಗೂ ಕಾಣಿಸುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಕೊರಿಯಂಡರ್ ತೊಗೊಂಡಿದ್ದೀನಿ ಸ್ವಲ್ಪ. ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನಾನಿವಾಗ ಕುಕ್ಕರ್ನ ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು 3 ವಿಸಲ್ಸ್ನ ಹೊಡಿಸ್ತಾ ಇದ್ದೀನಿ.
3 ವಿಸಲ್ಸ್ ಹೊಡಿಸಿದ್ರೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ವಿಸಲ್ಸ್ ಆದಮೇಲೆ ಈ ಥರ ಇದೆ ನೋಡಿ, ರೈಸ್ ಕೊಕೊನಟ್ ರೈಸ್ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ನಂತರ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡೆ. ಸರ್ವ್ ಮಾಡ್ಕೊಂಡು ಅದ್ರ ಜೊತೆ ನಾನು ಮಿಂಟ್ ಲೀವ್ಸ್ ಚಟ್ನಿ ಮಾಡಿದ್ದೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಸೊ ನೀವು ಟ್ರೈ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಮಾಡೋದು ಮಿಂಟ್ ಲೀವ್ಸ್ ಚಟ್ನಿ ಅಂತ. ನೋಡಿ ಈ ಥರ ಎಲ್ಲ ಕಲಿಸ್ಕೊಂಡ್ಬಿಟ್ಟು ತಿಂದರೆ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನು ಅಂದ್ಕೊತೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ.